ನಮಸ್ಕಾರ. ಎಲ್ಲರಿಗೂ ನರಸಿಂಹ ಜಯಂತಿಯ ಶುಭಾಶಯಗಳು. ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯ ಸ್ವಾತಿ ನಕ್ಷತ್ರದಂದು ನರಸಿಂಹ ಜಯಂತಿ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಈ ಕಥೆಯನ್ನ ಮಕ್ಕಳಿದ್ದಾಗ್ಲಿಂದೂ ಕೇಳ್ತಾ ಬಂದಿದ್ದೀವಿ. ಆದ್ರೆ ಅದರಿಂದ ಪಾಠ ಮಾತ್ರ ನಾವು ಕಲ್ತಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಮತ್ತೊಮ್ಮೆ ನಾನು ಈ ಕಥೆಯನ್ನ ವಿವರಿಸ್ತಾ ಇದ್ದೀನಿ. ಹಿರಣ್ಯಕಶಿಪು ರಾಕ್ಷಸ ದೈತ್ಯ. ಅವನ ತಮ್ಮನ ಆದಂಥ ಹಿರಣ್ಯ ದಕ್ಷನನ್ನ ವಿಷ್ಣುವಿನ 4ನೇ ಅವತಾರವಾದಂಥ ವರಾಹ ಸಾಯಿಸಿದ್ದು. ಅವನು ಪೃಥ್ವಿಯನ್ನೇ ಕದಿಯಕ್ಕೆ ಹೋದಾಗ ಅವನನ್ನ ಸಾಯಿಸ್ತಾನೆ. ಆದ್ರಿಂದ ಹಿರಣ್ಯಕಶಿಪುರ್ಗೆ ತನ್ನ ತಮ್ಮನನ್ನ ಸಾಯಿಸಿದ ವಿಷ್ಣುವಿನ ಮೇಲೆ ಅತ್ಯಂತ ದ್ವೇಷ ಇರುತ್ತೆ. ಎಷ್ಟರ ಮಟ್ಟಿಗೆ ದ್ವೇಷ ಇರುತ್ತೆ ಅಂದ್ರೆ, ಹೇಗಾದ್ರೂ ಮಾಡಿ ಅವನನ್ನ ಸೋಲಿಸಿ ತಾನು ಅಧಿಪತಿ ಆಗ್ಬೇಕು, ಜಗತ್ತಿಗೆ ತಾನೇ ದೇವರಾಗ್ಬೇಕು ಅಂತ ಪ್ರತಿಜ್ಞೆ ಮಾಡ್ಬಿಟ್ಟು ಅವನು ತಪಸ್ ಮಾಡ್ತಾನೆ. ತಪಸ್ಸು ಮಾಡಿ ಅವನಿಗೆ ಬ್ರಹ್ಮ ಎದುರಿಗೆ ಬಂದಾಗ ಏನು ಬೇಕು ಅಂತ ಕೇಳಿದಾಗ ನನಗೆ ಅಮರತ್ವ ಕೊಡು ಅಂತ ಕೇಳ್ತಾನೆ. ಆದ್ರೆ ಬ್ರಹ್ಮ ಹೇಳ್ತಾನೆ, ಹುಟ್ಟಿದವರು ಎಲ್ಲರೂ ಸಾಯ್ಲೇಬೇಕು, ಅಮೃತವನ್ನ ಕೊಡುವಂತ ಶಕ್ತಿ ನನ್ನಲ್ಲಿಲ್ಲ, ನಾನು ಕೊಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆಗ ಇವನು ತಲೆ ಉಪಯೋಗಿಸ್ಬಿಟ್ಟು ಬುದ್ಧಿ ತನಗೆ ಜಾಸ್ತಿ ಇದೆ, ಬ್ರಹ್ಮನಿಗೇನು ಮಹಾ ಅಂತ ಮೋಸ ಮಾಡಕ್ ಹೋಗ್ಬಿಟ್ಟು ಹೇಳ್ತಾನೆ, ಹಾಗಾದ್ರೆ ನನಗೆ ಮನುಷ್ಯರಿಂದಾಗ್ಲಿ ದೇವರಿಂದಾಗ್ಲಿ ಸಾವು ಬರಬಾರ್ದು. ನನ್ನ ಸಾವು ಹಗಲೂ ಆಗ್ಬಾರ್ದು, ರಾತ್ರಿನೂ ಆಗ್ಬಾರ್ದು. ನನ್ನ ಸಾವು ಆಕಾಶದಲ್ಲೂ ಮತ್ತು ಭೂಮಿಯಲ್ಲೂ ಆಗ್ಬಾರ್ದು. ನನ್ನ ಸಾವು ಮನೆ ಒಳಗಡೆಗಾಯ್ತು, ಹೊರಗಡೆಗೂ ಆಗ್ಬಾರ್ದು. ನನ್ನ ಸಾವು ಯಾವುದೇ ಅಸ್ತ್ರಶಸ್ತ್ರಗಳಿಂದ ಆಗ್ಬಾರ್ದು ಅಂತ ನನಗೆ ವರ ಕೊಡು ಅಂತ ಹೇಳ್ತೇನೆ. ಅಷ್ಟಲ್ದೇನೆ ನಾನು ಬೇಡಿದ್ದು ನನಗೆ ಸಿಗೋ ಹಾಗೆ ವರ ಕೊಡು ಅಂತ ಕೇಳ್ಕೊತಾನೆ. ನಸುನಕ್ಕು ಬ್ರಹ್ಮ, ಇವನೇ ಬಹಳ ಬುದ್ಧಿವಂತ ಅನ್ಕೊಳ್ತಾ ಇದ್ದಾನಂತ, ಆಯ್ತು ತಥಾಸ್ತು ಅಂತ ಹೇಳ್ತಾನೆ. ಇವನಿಗೆ ಸಂಭ್ರಮ ಅಂದ್ರೆ ಸಂಭ್ರಮ. ನಾನು ಬ್ರಹ್ಮನಿಗೆ ಮೋಸ ಮಾಡಿ ಅಮೃತವನ್ನು ಸಾಧಿಸಿದ್ದೀನಿ ಅನ್ನೋ ಅಹಂಕಾರದಲ್ಲಿ ವಿಶ್ವವ್ಯಾಪಿಯಾಗಿ ತನ್ನ ಉಪಟಳ ಶುರು ಮಾಡ್ತಾನೆ. ತ್ರಿಲೋಕವನ್ನ ಗೆದ್ದು ತ್ರಿಲೋಕವನ್ನ ಅಧಿಪತಿಯಾಗಿ ಕೂತ್ಕೊಳ್ತಾನೆ. ಯಾವಾಗ ಒಬ್ಬ ವ್ಯಕ್ತಿಗೆ ಶಕ್ತಿ ಬಂದಾಗ ಅಹಂಕಾರ ನೆತ್ತಿಗೆ ಇರುತ್ತೆ. ಇವನಿಗೂ ಹಾಗೆ ಆಗ್ಬಿಟ್ಟು ಅವನು ಎಲ್ಲರಿಗೂ ಹೇಳ್ತಾನೆ, ತನ್ನನ್ನ ದೇವರಂತ ಪೂಜಿಸ್ಬೇಕು, ಆ ವಿಷ್ಣುವಿನನ್ನಲ್ಲ, ತನಗೆ ಎಲ್ಲವನ್ನೂ ಕೊಡಬೇಕು ಅಂತ ಹೇಳ್ತಾನೆ. ಸೊ ತನ್ನನ್ನ ಬಿಟ್ಟು ಇನ್ಯಾರನ್ನೂ ಪೂಜೆ ಮಾಡಬಾರ್ದು ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಅವನಿಗೆ ಮಗ ಹುಟ್ತಾನೆ, ಪ್ರಹ್ಲಾದ. ಆ ಪ್ರಹ್ಲಾದ ಅವನಿಗೆ ಸ್ವತಃ ನಾರದ ಮುನಿಗಳೇ ಗುರುವಾಗಿರ್ತಾರೆ. ತಾಯಿಯ ಗರ್ಭದಲ್ಲಿದ್ದುವಾಗಲೇ ಗರ್ಭ ಸಂಸ್ಕಾರವನ್ನ ಕೊಟ್ಟಿರೋದ್ರಿಂದ ಅವನು ಹುಟ್ಟುತ್ತಾ ಇದ್ದಂಗೆ ವಿಷ್ಣುವಿನ ಭಕ್ತನಾಗಿ ಹುಟ್ಟುತ್ತಾನೆ. ದಾನವನ ಮಗನಾದ್ರೂ ಕೂಡ ಇವನು ದೈವತ್ವವನ್ನ ಸಾಧಿಸುವಂತ ಶಕ್ತಿಯನ್ನ ಪಡೆದಂತ ಮಗು ಆಗ್ತಾನೆ. ಮುಂದೆ ಅವನನ್ನ ವಿಷ್ಣು ಭಕ್ತಿಯನ್ನ ಕಂಡು ಇವನ್ಗೆ ತಡೆಯಕ್ಕಾಗಲ್ಲ. ಸಾಯಿಸ್ಬೇಕು ಅಂತ ಎಲ್ಲಾ ಪ್ರಯತ್ನವನ್ನ ಮಾಡ್ತಾನೆ. ವಿಷ ಕೊಟ್ಟು ನೋಡ್ತಾನೆ, ಮೇಲಿಂದ ಬೀಳ್ತಾನೆ, ನೀರಿನಲ್ಲೇ ಮುಳುಗಿಸ್ತಾನೆ, ಸಮುದ್ರಕ್ಕೆ ಹಾಕ್ತಾನೆ. ಏನ್ ಮಾಡಿದ್ರು ಕೂಡ ಆ ಮಗುವನ್ನ ಸಾಯಿಸಕ್ಕಾಗೋದಿಲ್ಲ. ಯಾಕಂತಂದ್ರೆ ಆ ಭಗವಂತನೇ ರಕ್ಷಣೆ ಕೊಡ್ಬೇಕಾದ್ರೆ ಈ ಮನುಷ್ಯರು ಹೇಗೆ ರಾಕ್ಷಸರು ಸಾಯಿಸಕ್ ಸಾಧ್ಯ? ಇದನ್ನ ಅವನಿಗೆ ಅರಿವಾಗೋದಿಲ್ಲ. ಕೊನೆಗೆ ಎಲ್ಲಿದ್ದಾನೆ ನಿನ್ನ ದೇವ್ರು, ಎಲ್ಲಿದ್ದಾನೆ ನಿನ್ನ ವಿಷ್ಣು ಅಂತ ಕೇಳ್ತಾನೆ. ಎಲ್ಲ ಕಡೆಗೂ ಇದ್ದಾನೆ ಆ ತಂದೆ ಅಂತ ಹೇಳ್ತಾನೆ. ಎಲ್ಲ ಕಡೆಗಿದಾನ ಅಂತ. ಹಾಗಾದ್ರೆ ಇಲ್ಲಿದಾನ? ಇದ್ದಾನೆ. ಇಲ್ಲಿದಾನ? ಇದ್ದಾನೆ. ಈ ಕಂಬದಲ್ಲಿದ್ದಾನ? ಇದ್ದಾನೆ. ಈ ಕಂಬದಲ್ಲಿದ್ದಾನ? ಅಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ ಅಂತ. ಕೊನೆಗೆ ಇವನಿಗೆ ತಡ್ಕೊಳಕ್ಕಾಗ್ದೇನೆ ಕೋಪ ನೆತ್ತಿಗೇರ್ಬಿಟ್ಟು ತನ್ನ ಗದೆಯಿಂದ ತಗೊಂಡು ಆ ಕಂಬವನ್ನ ಒಡಿತಾನೆ. ಕಂಬವನ್ನ ಒಡೆದಾಗ ಕಂಬವನ್ನ ಸೀಳಿ ಹೊರಗಡೆಗೆ ವಿಷ್ಣುವಿನ 6ನೇ ಅವತಾರವಾದಂಥ ನರಸಿಂಹ ಬರೋದೇ ಈ ಶುಕ್ಲ ಪಕ್ಷದ ಚತುರ್ದಶಿಯ ಸ್ವಾತಿ ನಕ್ಷತ್ರದಂದು. ಹಾಗಾಗಿ ಅಂದು ನಾವು ನರಸಿಂಹ ಜಯಂತಿ ಅಂತ ಮಾಡ್ತೀವಿ. ಯಾಕಂದ್ರೆ ವಿಶ್ವಕ್ಕೆ ಉಪಟಳ ಕೊಟ್ಟು ತೊಂದರೆ ಕೊಡ್ತಾ ಇರುವಂತ ಆ ದಾನವನ ಹತ್ಯೆಗೋಸ್ಕರ 6ನೇ ಅವತಾರವಾಗಿ ಬಂದಂಥವನು ನರಸಿಂಹನ ಅವತಾರ. ಅಂದ್ರೆ ಮುಖ ಸಿಂಹದ್ದು, ಶರೀರ ನರದ್ದು. ಇದು ಮನುಷ್ಯನೂ ಅಲ್ಲ,
ದೇವತೆನೂ ಅಲ್ಲ, ಮಧ್ಯ ಇರೋದ್ರಿಂದ ಶ್ರೀ ನರಸಿಂಹನ ಅವತಾರ ಆಗ್ತಾನೆ. ಹಾಗಾಗಿ ಈ ಹಿರಣ್ಯಕಶಿಪುವನ್ನ ತಗೊಂಡು ಮನೆ ಹೊರಗಡೆಗೂ ಅಲ್ಲ ಒಳಗಡೆಗೂ ಅಲ್ಲ, ಹೊಚ್ಚಲ ಮೇಲೆ ಕೂತ್ಕೊಂಡು ಆಕಾಶದಲ್ಲೂ ಅಲ್ಲ ಭೂಮಿ ಮೇಲೂ ಅಲ್ಲ ತನ್ನ ತೊಡೆ ಮೇಲೆ ಇಟ್ಕೊಂಡು ರಾತ್ರಿನೂ ಅಲ್ಲ ಹಗಲು ಅಲ್ಲ ಸಂಧ್ಯಾಕಾಲದ ಸಮಯದಲ್ಲಿ ಯಾವ ಅಸ್ತ್ರ ಶಸ್ತ್ರ ಇಲ್ಲದೆ ಕೇವಲ ತನ್ನ ಉಗುರಿನಿಂದ ಅವನನ್ನ ಹೊಟ್ಟೆ ಸೀಳಿ ಸಾಯಿಸ್ತಾನೆ. ಆಮೇಲೆ ತನ್ನ ಭಕ್ತನಾದಂತ ಪ್ರಹ್ಲಾದನಿಗೆ ವರ ಕೊಟ್ಟು ಅವನಿಗೆ ತಥಾಸ್ತು ಅಂತ ಹೇಳಿ ಅವನನ್ನ ರಾಜ ಮಾಡ್ತಾರೆ. ಇದು ಕತೆ ಅನ್ಸ್ಬೋದು, ಪೌರಾಣಿಕ ಕಥೆ ಆದ್ರೂ ಕೂಡ ಇದರಲ್ಲಿ ನೀತಿ ಪಾಠ ಎಷ್ಟಿದೆ ಅಂದ್ರೆ, ಮೊದಲೇದು ನಾವು ವಯಸ್ಸಾದ್ಮೇಲೆ ಮುದುಕರಾದ್ಮೇಲೆ ಭಗವಂತನ ನೆನೆಸ್ಕೊಳ್ತೀನಿ ಅನ್ನೋದಲ್ಲ. ಚಿಕ್ಕ ವಯಸ್ಸಿನಲ್ಲೇ ಮಗುವಿಗೆ ಸಂಸ್ಕಾರವನ್ನ ಕೊಟ್ಟು ಆ ಮಗುವಿನ ಮನಸ್ಸಿನಲ್ಲಿ ಸದ್ಭಕ್ತಿ, ಸದ್ವಿಚಾರ, ಸದ್ಬುದ್ಧಿ ಮತ್ತೆ ತುಂಬುವಂತ ಕೆಲಸವನ್ನ ಮಾಡಿದ್ರೆ ಪ್ರಹ್ಲಾದನ ಹಾಗೆ ಚಿಕ್ಕ ವಯಸ್ಸಿನಿಂದ ಮಕ್ಕಳು ಸನ್ಮಾರ್ಗದಲ್ಲಿ ನಡೀತಾರೆ ಅನ್ನೋದು ಒಂದು. ಎರಡನೇದು, ಸನಾತನ ಧರ್ಮದ ಪ್ರಕಾರ ಹುಟ್ಟಿದವರು ಎಲ್ಲರೂ ಕೂಡ ಸಾಯ್ಬೇಕು. ಜಾತಸ್ಯ ಮರಣಂ ಧ್ರುವಂ ಅಂತಾರೆ. ಈ ಹುಟ್ಟು ಸಾವು ಇಲ್ಲದೆ ಆದಿ ಅಂತ್ಯ ಇಲ್ಲದೆ ಇರುವಂತ ಒಂದೇ ಒಂದು ಪರತತ್ವ ವಸ್ತು ಅಂತಂದ್ರೆ ಅದು ಸತ್ಯ, ಅಂದ್ರೆ ಪರಮಾತ್ಮ, ಪರಬ್ರಹ್ಮ. ಆ ಪರಬ್ರಹ್ಮ ವಿಶ್ವದ ಕಣ ಕಣದಲ್ಲಿ ಚರಾಚರಗಳಲ್ಲೂ ಇದ್ದಾನೆ. ಪ್ರತಿಯೊಬ್ಬರಲ್ಲೂ ಪ್ರತಿರೂಪವಾಗಿ ಇರುವಂತವನು. ಜೀವಾತ್ಮದಲ್ಲಿ ಕೂಡ ಪರಮಾತ್ಮನ ಅಂಶವಿದೆ, ಪ್ರತಿಯೊಬ್ಬರಲ್ಲೂ ಅವನ ಇದಾನೆ ಅಂತ ತೋರಿಸೋದು ಎರಡನೇದು. ಮೂರನೇದು, ಶಕ್ತಿ ಬಂದಾಗ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕೆ ಹೊರತಾಗಿ ನಾವು ದುರಹಂಕಾರದಿಂದ ಇನ್ನೊಬ್ಬರಿಗೆ ದೂಷಿಸೋದಾಗ್ಲಿ ಅವ್ರಿಗೆ ದೋಷ ಮಾಡೋದಾಗ್ಲಿ ಮಾಡಬಾರ್ದು. ಯಾವಾಗ ದ್ವೇಷ ಮಾಡಕ್ ಶುರು ಮಾಡ್ತೀವಲ್ಲ, ಈ ದ್ವೇಷ ಒಂದು ದೊಡ್ಡ ದೋಷ. ದ್ವೇಷದಿಂದ ನಾವು ನಮ್ಮ ಪತನಕ್ಕೆ ಕಾರಣರಾಗ್ತೀವಿ ಹೊರತಾಗಿ ಇನ್ನೊಬ್ಬರಿಗೆ ಅಲ್ಲ. ಹಾಗಾಗಿ ಹಿರಣ್ಯಕಶಿಪು ಭಗವಂತನನ್ನೇ ದ್ವೇಷಿಸಿ ಕೊನೆಗೆ ತನ್ನ ಸಾವಿಗೆ ತಾನೇ ಕಾರಣ ಆಗ್ತಾನೆ. ಹಾಗಾಗಿ ನಾವು ಕೂಡ ದುರಹಂಕಾರಿಗಳಾಗದೆ ದುಷ್ಟರಾಗದೇನೆ ಶಿಷ್ಟರಾಗೋದಕ್ಕೆ ಕಲಿಬೇಕು. ಭಗವಂತನಲ್ಲಿ ಭಕ್ತಿಯಿಂದ ಇರಬೇಕು ಅಂತ ತೋರಿಸ್ಕೊಳ್ಳುವಂಥದ್ದು ಇದು. ಹಾಗಾಗಿ ಬನ್ನಿ ನಾವೆಲ್ಲರೂ ಕೂಡ ಈ ನರಸಿಂಹ ಜಯಂತಿಯ ದಿನ ಪರಮಾತ್ಮನನ್ನ ನೆನೆಸ್ಕೊಂಡು ಅತ್ಯಂತ ವಿನಯದಿಂದ ಅವನಿಗೆ ಧನ್ಯತೆ ಭಾವದಿಂದ ನಮಸ್ಕಾರ ತಿಳಿಸುತ್ತಾ ನಾವು ಈ ಜಗತ್ತಿನಲ್ಲಿ ಎಲ್ಲಿ ಕಷ್ಟ ಇರುತ್ತೋ, ಎಲ್ಲಿ ದುಷ್ಟರು ಇರ್ತಾರೋ ಅಲ್ಲಿ ಸಂಹಾರಕ್ಕೆ ಆ ಪರಮಾತ್ಮ ಬಂದೇ ಬರ್ತಾನೆ ಅನ್ನೋ ನಂಬಿಕೆಯೊಂದಿಗೆ ಇರೋಣ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನರಸಿಂಹ ಜಯಂತಿಯ ಶುಭಾಶಯಗಳು. ನಮಸ್ಕಾರ.